ಒಂದು ನಿಮಿಷ, ಈ ವಿಡಿಯೋನ ಯಾರು ದಯವಿಟ್ಟು ಸ್ಕಿಪ್ ಮಾತ್ರ ಮಾಡಬೇಡಿ. ಆದಷ್ಟು ಆದರೆ ನಿಮ್ಮ ಕೈಲಿ ಶೇರ್ ಮಾಡಿ. ಸೊ ಎಲ್ಲರೂ ಹೇಳ್ತಾರೆ ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಾವು ತುಂಬ ದಿನ ಬದುಕ್ತೀವಿ ಅಂತ ಕೆಲವೊಬ್ರು ಹೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ ಇಲ್ಲ ಆಯಸ್ ಗಟ್ಟಿ ಇದ್ರೆ ಎಂಥವ್ರನ್ನಾದ್ರೂ ಕೊನೆವರೆಗೂ ಕಾಯಿಲೆ ಇದ್ರೂ ಕೂಡ ಕೊನೆವರೆಗೂ ಬದುಕ್ತಾನೆ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಸೊ ನಾನು ಕೂತ್ಕೊಂಡು ತುಂಬ ಯೋಚನೆ ಮಾಡಿದಾಗ ಇವತ್ತು ದಿಲೀಪ್ ಸರ್ ಒಬ್ಬರು ನಾವು ಕಳ್ಕೊಂಡ್ವಿ. ಇವತ್ತು ಕನ್ನಡದ ಹೆಸರಾಂತ ನಟರು, ನಿರ್ಮಾಪಕರು, ನಿರ್ದೇಶಕರು ಕೂಡ. ಸೊ ರೀಸೆಂಟಾಗಿ ನಾವು ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಸರ್ನೂ ನಾವು ಕಳ್ಕೊಂಡ್ವಿ. ಸೊ ಅವರು ಯಾವತ್ತೂ ಅಷ್ಟೇ ಡಯಟಿಗೆ ತುಂಬ ಪ್ರಿಫರೆನ್ಸ್ ಕೊಡ್ತಿದ್ರು, ವರ್ಕೌಟ್ ಮಾಡ್ತಿದ್ರು, ಜಿಮ್ ಮಾಡ್ತಿದ್ರು, ಬಾಡಿನ ಸಿಕ್ಕಾಪಟ್ಟೆ ಫಿಟ್ ಮಾಡ್ಕೊತಿದ್ರು. ಸೊ ಅಂಥವರೇ ಸಡನ್ ಆಗಿ ಈ ಥರ ಹಾರ್ಟ್ ಅಟ್ಯಾಕ್ ಆಗಿ ಹೊರಟೋದ್ರು ಅಂದರೆ ಈಗ ನಾವು ವರ್ಕೌಟ್ಗೆ ನಾವು ಪ್ರಿಫರೆನ್ಸ್ ಕೊಡಬೇಕಾ, ಡಯಟಿಗೆ ಪ್ರಿಫರೆನ್ಸ್ ಕೊಡಬೇಕಾ, ಅಥವಾ ನಮ್ಮ ಲೈಫ್ ಸ್ಟೈಲ್ ಏನು ಅನ್ನೋದೇ ಅರ್ಥನೇ ಆಗ್ತಿಲ್ಲ. ನಾನು ಏನಕ್ಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಾನು ರೀಸೆಂಟಾಗಿ ರೈಲ್ವೆ ಸ್ಟೇಷನ್ಗೆ ಹೋದಾಗ ನಿಜ ಹೇಳ್ತೀನಿ ಗುರು, ಅಲ್ಲಿ ತಿನ್ನಕ್ಕಿಲ್ದಿರೋರು, ಏನಕ್ಕೂ ಇಲ್ದಿರೋರು ಬೀದಿಯಲ್ಲಿ ಕೂತ್ಕೊಂಡಿದ್ದಾರೆ, ಅಲಿತಾ ಇದ್ದಾರೆ. ಅವ್ರಿಗೆಲ್ಲ ಆರೋಗ್ಯ ಸಮಸ್ಯೆ ಇಲ್ವಾ? ಅಂಥವ್ರಿಗೆ ಎಷ್ಟೇ ಇದ್ರು ದೇವರು ಅವ್ರಿಗೆ ಎಷ್ಟು ಆಯುಸ್ ಕೊಟ್ಟಿದ್ದಾರೆ ಗೊತ್ತಾ ಅವ್ರಿಗೆಲ್ಲ. ಸೊ ಇವೆಲ್ಲ ನೋಡಿ ನನಗೊಂದೇನು ಅನಿಸಿದ್ದು ಅಂದರೆ, ಆರೋಗ್ಯಕ್ಕಿಂತ ಆಯಸ್ಸು ಗುರು ನನಗನ್ಸಿದ್ದು. ಯಾಕಂದರೆ ಆಯಸ್ಸು ಗಟ್ಟಿ ಇದ್ದರೆ ಮನುಷ್ಯ ಎಂಥ ಕಾಯಿಲೆ ಇದ್ರೂ ಬದುಕ್ತಾನಂತೆ. ಸೊ ನಾವು ಆದಷ್ಟು ಯಾವಾಗ ಯಾರಿಗೆ ಯಾವ ಟೈಮ್ ಲಾಸ್ಟ್ ಅನ್ನೋದು ನಮಗೆ ಗೊತ್ತಾಗಲ್ಲ. ನಾವು ಯಾರ ಜೊತೆ ಒಳ್ಳೆ ಸಂದರ್ಭ ಕಳೆದಿರ್ತೀವಿ, ಒಳ್ಳೆ ಕ್ಷಣಗಳನ್ನ ಕಳೆದಿರ್ತೀವಿ ಅನ್ನೋದು ನಮ್ಮ ಕೊನೆವರೆಗೂ ನಮ್ಗೆ ಅದು ಜ್ಞಾಪನೆ ಬರೋದಿಲ್ಲ. ಸೊ ನಾನು ಹೇಳೋದಿಷ್ಟೇ, ಹೋಗೋವಾಗ ನಾವೇನೂ ಹೊತ್ಕೊಂಡು ಹೋಗೋದಿಲ್ಲ. ಇರೋಷ್ಟು ದಿನ ಹಂಚ್ಕೊಂಡು ತಿನ್ನೋಣ, ಆದಷ್ಟು ಖುಷಿಯಾಗಿರೋಣ, ಖುಷಿ ಪಡಿಸೋಣ ಬೇರೆಯವ್ರಿಗೂ ಕೂಡ. ಏನೇ ನೋವಿದ್ರು ಒಬ್ರಿಗೊಬ್ರು ಸ್ಪಂದಿಸೋಣ. ಇದೇ ಅಲ್ವಾ ಜೀವನ, ಯಾರೇನೂ ಎತ್ಕೊಂಡು ಹೋಗೋದಿಲ್ಲ, ಇರೋವ್ರಿಗೂ ಖುಷಿಯಾಗಿರೋಣ ಅಲ್ವಾ? ಹಾಗಾಗಿ ನನಗೇನು ಅನಿಸಿದ್ದು ಅಂದರೆ, ಈ ಜಂಜಾಟಗಳು, ಈ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಮುಂಚೆ ಹಿಂಗಿದ್ವಿ ಪ್ರೀತಿಯಿಂದ ಮಾತಾಡ್ಸೋಣ. ಯಾರೇ ಏನೇ ತೊಂದರೆ ಕೊಟ್ಟರೆ ಕ್ಷಮಿಸೋಣ, ಮನಸ್ಸಿಂದ ಕ್ಷಮಿಸೋಣ. ಕ್ಷಮಿಸೋದ್ರಲ್ಲೇ ನಾವೇನು ಕಳ್ಕೊಳಲ್ವಾ, ದೊಡ್ಡವರಾಗ್ತೀವಿ ಇನ್ನು. ಸೊ ನನಗನ್ಸಿದ್ದು ಗೆಳೆಯರೆ, ನಿಮ್ಗೆ ಏನಾದ್ರು ಇದೇ ಥರ ಅನಿಸಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ಅಥವಾ ಯಾರೇ ಆಗಿರಲಿ, ನಿಮ್ಮ ಎನಿಮಿಗಾಗಿದ್ರೂ ಕೂಡ ಅಂಥವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಹೇಳಿ, ಎಲ್ಲರೂ ಒಟ್ಟಿಗೆ ಇರೋಣ. ಯಾರಿಗೆ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಇರೋಷ್ಟು ದಿನ ಖುಷಿಯಾಗಿರೋಣ. ಶೇರ್ ಮಾಡ್ತಿರೋ ತಾನೆ?